Good morning children. Welcome to my channel. Today we have learned Nali Kali class first in English language. ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಇವತ್ತಿನ ನಮ್ಮ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದಿನ ನಾವು ನಲಿ ಕಲಿ 1ನೆಯ ತರಗತಿಯ ಇಂಗ್ಲಿಷ್ ವಿಷಯದಲ್ಲಿ ಬರುವಂತಹ ಒಂದು ಕಥೆಯನ್ನು ನಾವಿವತ್ತು ತಿಳಿದುಕೊಳ್ತಾ ಇದ್ದೇವೆ. ಆ ಕಥೆ ಯಾವುದು ಅಂದರೆ, ಈಗಾಗಲೇ ನೀವು ಟೋಟೋ ಆ್ಯಂಡ್ ದ ಕ್ಯಾಪ್ ಅನ್ನೋದ್ರ ಬಗ್ಗೆ ತಿಳಿದಿದ್ದೀರಾ. ಈಗಾಗಲೇ ನಾನು ಹಿಂದಿನ ತರಗತಿಯಲ್ಲಿ ಟೋಟೋ ಆ್ಯಂಡ್ ದ ಕ್ಯಾಪ್ ಅನ್ನುವಂಥ ಸ್ಟೋರಿಯನ್ನು, ನಿಮ್ಮ ಪಠ್ಯ ಪುಸ್ತಕದಲ್ಲಿರುವಂಥ ಸ್ಟೋರಿಯನ್ನು ನಾನು ಈಗಾಗಲೇ ವಿವರಣೆ ಮಾಡಿ ಹೇಳಿದ್ದೇನೆ. ನಿಮಗೆ ಟೆಕ್ಸ್ಟ್ ಬುಕ್ ಜೊತೆಗೆ ರೀಡಿಂಗ್ ಬುಕ್ಗಳನ್ನು ಕೂಡ ಕೊಟ್ಟಿರುತ್ತಾರೆ ನಿಮ್ಮ ಶಾಲೆಯಲ್ಲಿ, ಹೌದಲ್ವಾ? ಆ ರೀಡಿಂಗ್ ಬುಕ್ನಲ್ಲಿ ಬರುವಂಥ ಒಂದು ಸ್ಟೋರಿ ನಿಮ್ಮ ಪಠ್ಯ ಪುಸ್ತಕದಲ್ಲಿರುವಂಥ ಸ್ಟೋರಿ ಸೇಮ್ ಇರ್ತವ. ಅದನ್ನು ನಾವೇನು ಮಾಡಬೇಕು, ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಿರ್ತಾರೆ ನೋಡಿ. ಒಂದು ಸ್ಟೋರಿಯನ್ನು ನೀವು ಈಗಾಗಲೇ ಫಾರ್ ಎಕ್ಸಾಂಪಲ್ ದ ಫ್ಯಾಟ್ ಕಿಂಗ್ ಇರಬಹುದು, ಟೋಟೋ ಆ್ಯಂಡ್ ದ ಕ್ಯಾಪ್ ಇರಬಹುದು, ಇವುಗಳನ್ನ ನಾವು ಈಗಾಗಲೇ ತಿಳಿದುಕೊಂಡಿದ್ದೀವಿ, ಎರಡು ಸ್ಟೋರಿಗಳನ್ನು. ಅದೇ ರೀತಿಯಲ್ಲಿ ಇವತ್ತಿನ ದಿನ ನಾವು ಟೋಟೋ ಗೋಸ್ ಫಿಶಿಂಗ್ ಅನ್ನುವಂಥ ಒಂದು ಸ್ಟೋರಿಯನ್ನು ಕೂಡ ಇವತ್ತು ತಿಳಿಯೋಣ. ಈಗಾಗಲೇ ಹಿಂದಿನ ತರಗತಿಯಲ್ಲಿ ನಾವು ಮೈ ನೇಬರ್ಹುಡ್ ಅನ್ನುವಂಥ ಒಂದು ಸ್ಟೋರಿ, ಒಂದು ಪಾಠವನ್ನು ನಾವು ಈಗಾಗಲೇ ಕಲ್ತಿದ್ದೇವೆ, ಹೌದಲ್ವಾ? ಯಾರಾದರೂ ನೀವು ಆ ಒಂದು ಲೆಸನನ್ನು ನೋಡಿರಲಿಲ್ಲ ಅಂದರೆ ನೀವು ಹೋಗಿ ನಮ್ಮ ಚಾನಲ್ನಲ್ಲಿ ನೋಡಬಹುದು. ಮೈ ನೇಬರ್ಹುಡ್ ಅನ್ನುವಂಥ ಒಂದು ಪಾಠದ ಸಂಪೂರ್ಣ ವಿವರಣೆಯನ್ನು, ಪ್ರತಿಯೊಂದು ಸ್ಥಳದ ಬಗ್ಗೆಯೂ ಕೂಡ, ವ್ಯಕ್ತಿಗಳ ಒಂದು ಪರಿಚಯ, ನಮ್ಮ ನೇಬರ್ಹುಡ್ ಇರುವಂಥ ಒಂದು ವ್ಯಕ್ತಿಗಳ ಪರಿಚಯ ಪ್ರತ್ಯೇಕವಾಗಿ ನಾವು ತಿಳಿದುಕೊಂಡಿದ್ದೇವೆ, ಹೌದಾ? ಸರಿ, ಹಾಗಾದರೆ ಇವತ್ತಿನ ದಿನ ನಾವೇನು ಮಾಡೋಣ, ಮೈ ನೇಬರ್ಹುಡ್ ಅನ್ನುವಂಥ ಒಂದು ಪಾಠದ ನಂತರದಲ್ಲಿ ಬರುವಂತಹ ಟೋಟೋ ಗೋಸ್ ಫಿಶಿಂಗ್ ಅನ್ನುವಂಥ ಒಂದು ಈ ಸ್ಟೋರಿಯನ್ನು ಇವತ್ತು ನಾವು ತಿಳಿಯೋಣ. ನಿಮ್ಮ ಪಠ್ಯ ಪುಸ್ತಕದಲ್ಲಿ ಬರುವಂತಹ ಪೇಜ್ ನಂಬರ್ 10, ಈ ಒಂದು ಪುಸ್ತಕದಲ್ಲಿರುವಂತಹ ಒಂದು ಸ್ಟೋರಿಯನ್ನು ನೀವೇನು ಮಾಡಬೇಕು, ಹೇಳ್ತಾ ಹೋಗಬೇಕು. ಯಾವ ರೀತಿ ಸ್ಟೋರಿ ಹೇಳಬೇಕು ಅಂದರೆ ನೋಡಿ, ಟೋಟೋ ಗೋಸ್ ಫಿಶಿಂಗ್. ಒನ್ ಡೇ ಟೋಟೋ ಸಾಯೇ, ಒಂದು ಪಿಕ್ಚರ್ ಕೊಟ್ಟಿರ್ತಾರೆ. ಆ ಪಿಕ್ಚರ್ದಲ್ಲಿರುವಂತಹ ವ್ಯಕ್ತಿ ಇರಬಹುದು, ಅಥವಾ ಪ್ರಾಣಿಗಳಿರಬಹುದು, ಅಥವಾ ಪ್ಲೇಸ್ ಇರಬಹುದು. ಅದನ್ನು ನೀವು ಗುರುತಿಸಿ ಅದಕ್ಕೆ ಏನಂತಾರೆ ಅನ್ನೋದನ್ನು ಇಂಗ್ಲೀಷ್ನಲ್ಲಿ ಹೇಳಬೇಕು. ಇದನ್ನು ನಾವು ಹೇಳಬೇಕು ಅಂದರೆ, ನಿಮಗೆ ನಿಮ್ಮ ಒಂದು ಶಾಲೆಯಲ್ಲಿ ಕೊಡುವಂತಹ ಒಂದು ರೀಡಿಂಗ್ ಬುಕ್ ಇರುತ್ತೆ. ಯಾವ ರೀತಿ ಇರುತ್ತೆ ಅಂದರೆ ನೋಡಿ, ಈ ರೀತಿಯಾದಂತಹ ಒಂದು ರೀಡಿಂಗ್ ಬುಕ್ಕನ್ನು ನಿಮ್ಮ ಶಾಲೆಯಲ್ಲಿ ಕೊಟ್ಟಿರ್ತಾರೆ, ಹೌದಲ್ವಾ? ಆ ರೀಡಿಂಗ್ ಬುಕ್ನ ಸಹಾಯದಿಂದ ನೀವೇನು ಮಾಡ್ಬೋದು, ಮೊದಲಿಗೆ ಈ ಟೋಟೋ ಗೋಸ್ ಫಿಶಿಂಗ್, ಇದೇ ಸ್ಟೋರಿ ಇಲ್ಲಿದೆ, ಹೌದಲ್ವಾ? ಎಲ್ಲಿದೆ? ಟೋಟೋ ಗೋಸ್ ಫಿಶಿಂಗ್ ಕಾಣಿಸ್ತಾ ಇದೆಯಾ ಮಕ್ಕಳೇ? ಟೋಟೋ ಗೋಸ್ ಫಿಶಿಂಗ್, ಹೌದಾ? ಅದೇ ಸ್ಟೋರಿಯನ್ನು ರೀಡಿಂಗ್ ಬುಕ್ಕಲ್ಲಿ ಇರುತ್ತೆ. ಅದನ್ನು ನೀವು ಫಸ್ಟ್ ಓದಿ ಅರ್ಥ ಮಾಡಿಕೊಂಡು ನಂತರ ಈ ಸ್ಟೋರಿಯನ್ನು ನೋಡಿ ನೀವೇನು ಮಾಡ್ಬೋದು, ಈ ಪಿಕ್ಚರಲ್ಲಿ ಬರುವಂತಹ ಪ್ರತಿಯೊಂದು ವಸ್ತು, ವ್ಯಕ್ತಿ, ಸ್ಥಳ ಯಾವುದೇ ಇದ್ರೂ ಕೂಡ ಅದನ್ನು ಗುರುತಿಸಿ ನೀವು ಬರೀಲಿಕ್ಕೆ ಈಸಿ ಆಗುತ್ತೆ. ಹಾಗಾದರೆ ಈ ರೀಡಿಂಗ್ ಬುಕ್ನಲ್ಲಿ ಬರುವಂತಹ ಈ ಟೋಟೋ ಗೋಸ್ ಫಿಶಿಂಗ್ ಅನ್ನುವಂಥ ಒಂದು ಸ್ಟೋರಿಯನ್ನು ನಾವೀಗ ತಿಳಿದುಕೊಳ್ಳೋಣ. ನಾನು ಈಗೇನು ಮಾಡ್ತೀನಿ, ಈ ಒಂದು ಸ್ಟೋರಿಯನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ, ವಿವರಣೆ ಮಾಡ್ತೇನೆ. ನೀವೇನು ಮಾಡಿ, ಪ್ರತಿಯೊಂದನ್ನು ಕೂಡ ಪೂರ್ತಿಯಾಗಿ ನೋಡಿ ವಿಡಿಯೋನ. ಹಾಗೆ ಮಧ್ಯದಲ್ಲಿ ನಾನು ಅನೇಕ ಹೊಸ ಪದಗಳ ಅರ್ಥಗಳನ್ನು ಕೂಡ, ಬರುವಂಥ ವರ್ಡ್ ಮೀನಿಂಗ್ಸ್ ಅಂದರೆ ಪದಗಳ ಅರ್ಥಗಳನ್ನು ಕೂಡ ಹೇಳ್ತಾ ಹೋಗ್ತೇನೆ. ಗಮನಿಸಬೇಕು ಮಕ್ಕಳೇ, ಸ್ಟೋರಿಯನ್ನು ಅರ್ಥ ಮಾಡಿಕೊಳ್ಳಿ. ಇದೇ ಸ್ಟೋರಿ ಇಲ್ಲಿ ಇರುತ್ತೆ, ಸೇಮ್ ಸ್ಟೋರಿ ಇದು ಇಲ್ಲಿದೆಯಲ್ಲ, ಟೋಟೋ ಗೋಸ್ ಫಿಶಿಂಗ್. ಟೋಟೋ ಅಂದರೆ ಅದು ಕ್ಯಾಟ್ ನೇಮ್, ಹೌದಾ? ಟೋಟೋ ಗೋಸ್ ಫಿಶಿಂಗ್, ಆ ಒಂದು ಸ್ಟೋರಿಯನ್ನು ಹೇಳ್ತೇನೆ ಮಕ್ಕಳೇ, ಗಮನಿಸಿ. ಲೆಟ್ ಅಸ್ ಸ್ಟಾರ್ಟ್ ದ ಸ್ಟೋರಿ. ಅಂದರೆ ಈ ಸ್ಟೋರಿಯನ್ನು ಈಗ ಆರಂಭಿಸೋಣ. ಟೋಟೋ ಗೋಸ್ ಫಿಶಿಂಗ್ ಅಂದರೆ, ಈ ಟೋಟೋ ಅಂದರೆ ಬೆಕ್ಕು. ಈ ಬೆಕ್ಕು ಏನು ಮಾಡ್ತಾ ಇದೆ, ಎಲ್ಲಿಗೆ ಹೋಗ್ತಾ ಇದೆ? ಗೋಸ್ ಅಂದರೆ ಹೋಗೋದು, ಗೋಸ್ GOES, ಗೋಸ್ ಅಂದರೆ ಹೋಗುವುದು. ಎಲ್ಲಿಗೆ ಹೋಗ್ತಾ ಇದೆ ಅಂದ್ರೆ ಫಿಶಿಂಗ್ ಅಂದರೆ ಮೀನುಗಳನ್ನು ಹಿಡಿದುಕೊಂಡು ಬರಲಿಕ್ಕೆ. ಫಿಶಿಂಗ್ ಅಂದ್ರೆ ಏನು? ಫಿಶ್ ಅಂದ್ರೆ ಏನು? ಮೀನು ಅಲ್ವಾ? ಮೀನು, FISH, ಫಿಶ್ ಅಂದರೆ ಮೀನು. ಫಿಶಿಂಗ್ ಅಂದರೆ ಮೀನುಗಳನ್ನು ಹಿಡಿದು ತರಲಿಕ್ಕೆ ಇದು ಏನು ಮಾಡ್ತಾ ಇದೆ, ಟೋಟೋ ಹೋಗ್ತಾ ಇದೆ. ಅರ್ಥ ಆಯ್ತಾ? ಈ ಪಾಠದ ಹೆಸರೇನು? ಟೋಟೋ. ಟೋಟೋ ಗೋಸ್ ಫಿಶಿಂಗ್. ಟೋಟೋ ಮೀನುಗಳನ್ನು ತರಲು ಹೋಗುತ್ತಿದೆ ಅಂತ ಇದರ ಅರ್ಥ, ಸರಿನಾ? ನೋಡಿ, ಒನ್ ಡೇ ಟೋಟೋ ಸಾ ಎ ವೆಂಡರ್ ಹೂ ಕೇಮ್ ಟು ಸೆಲ್ ಫಿಶ್. ಟೋಟೋ ಕ್ಯಾಟ್ ಆಲ್ಸೋ ವಾಂಟೆಡ್ ಟು ಸೆಲ್ ಫಿಶ್. ನೋಡಿ, ಒನ್ ಡೇ ಟೋಟೋ ಸಾ ಎ ವೆಂಡರ್. ನೋಡಿ, ಒಂದು ದಿನ ಟೋಟೋ ಅಂದರೆ ಈ ಬೆಕ್ಕಿನ ಮರಿ ಏನು ಮಾಡುತ್ತೆ,
ಟೋಟೋ ಸಾ ಎ ವೆಂಡರ್. ವೆಂಡರ್ ಅಂದರೆ ಮಾರಾಟಗಾರ. ವೆಂಡರನ್ನು ನೋಡುತ್ತದೆ. ಸಾ ಅಂದ್ರೇನು? SAW ಸಾ ಅಂದರೆ ನೋಡುವುದು, ನೋಡುತ್ತದೆ. ನೋಡಿ, ಹೂ ಕೇಮ್ ಟು ಸೆಲ್ ಫಿಶ್. ನೋಡಿ, ಯಾರು ಬಂದಿರ್ತಾರಲ್ಲ ಮೀನುಗಳನ್ನು ಮಾರಲಿಕ್ಕೆ. ಸೆಲ್ ಅಂದರೆ ಮಾರೋದು. SELL ಸೆಲ್ ಅಂದ್ರೇನು? ಮಾರುವುದು. ಫಿಶ್ಗಳನ್ನು ಯಾರು ಮಾರಲಿಕ್ಕೆ ಬಂದಿರ್ತಾನಲ್ಲ ವೆಂಡರ್, ಈತನನ್ನ ಯಾರು ನೋಡ್ತಾರ? ಟೋಟೋ ನೋಡ್ತಾನ. ಒಂದಿನ ನೋಡ್ತಾನ. ನೋಡಿ, ಟೋಟೋ ಕ್ಯಾಟ್ ಆಲ್ಸೋ ವಾಂಟೆಡ್ ಟು ಸೆಲ್ ಫಿಶ್. ನೋಡಿ, ಇದಕ್ಕೂ ಏನನ್ಸುತ್ತ? ಈ ವೆಂಡರ್ನನ್ನ ನೋಡಿ ನಾನು ಕೂಡ ಫಿಶ್ಗಳನ್ನು ಮಾರಬೇಕಲ್ಲ ಅಂತ ಮನಸ್ಸು ಬರುತ್ತೆ. ಟೋಟೋ ಕ್ಯಾಟ್ ಆಲ್ಸೋ ವಾಂಟೆಡ್ ಟು ಸೆಲ್ ಫಿಶ್. ನಾನು ಕೂಡ ಮೀನುಗಳನ್ನು ಮಾರಬೇಕಲ್ಲ ಅಂತ ಅನಿಸ್ತದ. ಯಾರಿಗೆ? ಟೋಟೋಗೆ. ಯು ಹ್ಯಾವ್ ಟು ಕ್ಯಾಚ್ ದ ಫಸ್ಟ್ ಫಿಶ್ ಫಸ್ಟ್, ದ ವೆಂಡರ್ ಲಾಫ್ಡ್. ನೋಡಿ, ಆಗ ನಾನು ಕೂಡ ಫಿಶ್ಗಳನ್ನು ಮಾರಬೇಕಲ್ಲ ಅಂತ ಟೋಟೋ ಹೇಳಿದಾಗ ವೆಂಡರ್ ಏನು ಹೇಳ್ತಾನೆ? ಯು ಹ್ಯಾವ್ ಟು ಕ್ಯಾಚ್ ದ ಫಿಶ್ ಫಸ್ಟ್. ನೀನು ಮೊದಲು ಮೀನನ್ನು ಹಿಡಿದುಕೊಂಡು ಬಾ. ಕ್ಯಾಚ್ ಅಂದರೆ ಹಿಡಿಯೋದು, ಹೌದಲ್ವಾ? ಕ್ಯಾಚ್ ದ ಫಿಶ್ ಫಸ್ಟ್. ಮೀನನ್ನು ಫಸ್ಟ್ ಹಿಡ್ಕೊಂಡು ಬಾ ಅಂತ ಹೇಳಿ ನಗ್ತಾನ. ಯಾರು? ಲಾಫ್ಡ್ ಅಂದ್ರೇನು? ನಗುವುದು. LAUGHED. ಲಾಫ್ಡ್ ಅಂದರೆ ನಗುವುದು. ಯಾರು ನಗ್ತಾರ? ವೆಂಡರ್. ವೆಂಡರ್ ಅಂತ, ವೆಂಡರ್ ಏನು? ಮಾರಾಟಗಾರ. ಇವ ಏನು ಹೇಳ್ತಾನ? ನೀನು ಕೂಡ ಫಿಶ್ ಮಾರಬೇಕಾ? ಹಾಗಾದ್ರೆ ನೀ ಏನು ಮಾಡು? ಮೊದಲು ಫಿಶನ್ನು ಹಿಡಿದುಕೊಂಡು ಬಾ ಅಂತ ಹೇಳಿ ನಗ್ತಾನ. ಆಗ ಟೋಟೋ ಕ್ಯಾಟ್ ಪುಟ್ ಆನ್ ಹಿಸ್ ಕ್ಯಾಪ್. ಹಿ ಟುಕ್ ಎ ನೆಟ್ ಆ್ಯಂಡ್ ಎ ಕ್ಯಾನ್ ಆ್ಯಂಡ್ ವೆಂಟ್ ಟು ಕ್ಯಾಚ್ ಫಿಶ್. ನೋಡಿ, ಆಗ ಟೋಟೋ ಕ್ಯಾಟ್ ಏನು ಮಾಡ್ತದ ಅಂದರೆ, ನೋಡಿ, ಟೋಟೋ ಕ್ಯಾಟ್ ಪುಟ್ ಆನ್ ಹಿಸ್ ಕ್ಯಾಪ್. ಕ್ಯಾಪನ್ನು ನೋಡಿ, ಕ್ಯಾಪನ್ನು ತಲೆಯ ಮೇಲೆ ಇಟ್ಕೊಳ್ತದ. ದಿಸ್ ಇಸ್ ಟೋಟೋ ಕ್ಯಾಟ್ ವಿತ್ ಹೀಸ್ ನೆಟ್ ಆ್ಯಂಡ್ ಎ ಕ್ಯಾನ್. ಕೈಯಲ್ಲಿ ಏನು ಹಿಡಿದಿದೆ? ಒಂದು ನೆಟ್ಟನ್ನು ಹಿಡ್ಕೊಂಡಿದೆ. ನೆಟ್ ಅಂದರೆ ಮೀನು ಹಿಡಿಲಿಕ್ಕೆ ಬೇಕಲ್ಲ, ಬಲೆಯನ್ನು ಹಾಕ್ತಾರಲ್ಲ, ಜಾಳಿಗೆ ಥರ ಇರುತ್ತಲ್ಲ, ಆ ಒಂದು ನೆಟ್ಟನ್ನು ಇಟ್ಕೊಂಡು ಮತ್ತೆ ಕೈಯಲ್ಲಿ ಒಂದು ಕ್ಯಾನ್ ತೆಗೆದುಕೊಂಡು ಅದೇನು ಮಾಡ್ತದ? ಟೋಟೋ ಕ್ಯಾಟ್ ಹೋಗುತ್ತದೆ. ನೋಡಿ, ಟೋಟೋ ಕ್ಯಾಟ್ ಪುಟ್ ಆನ್ ಹೀಸ್ ಕ್ಯಾಪ್. ಹಿ ಟುಕ್ ಎ ನೆಟ್. ಒಂದು ನೆಟ್ಟನ್ನು ತೆಗೆದುಕೊಳ್ತದ, ಒಂದು ಕ್ಯಾನ್ ತೆಗೆದುಕೊಳ್ತದ. ಆ್ಯಂಡ್ ವೆಂಟ್ ಟು ಕ್ಯಾಚ್ ಫಿಶ್. ಎಲ್ಲಿ ಹೋಗ್ತದ ಇವೆಲ್ಲ ತೆಗೆದುಕೊಂಡದು? ಮೀನನ್ನು ಹಿಡಿಯಲಿಕ್ಕೆ. ಕ್ಯಾಚ್ ಫಿಶ್ ಅಂದರೆ ಮೀನನ್ನು ಹಿಡಿಯಲಿಕ್ಕೆ ಅದು ಹೋಗ್ತದ. ಎಲ್ಲಿ ಹೋಗ್ತದ ನೋಡೋಣ. ವೆಂಡರ್ ಜೊತೆ ಮಾತಾಡಿ ಕ್ಯಾಟ್ ಟೋಟೋ ಹೋಗ್ತಾ ಇದೆ. ನೋಡಿ, he went to the pond and threw the net into the water. He sat with his net to catch a fish. ನೋಡಿ, ಟೋಟೋ ಏನು ಮಾಡ್ತದ? ಒಂದು ವೆಂಟ್ ಟು ದ ಪಾಂಡ್. ಪಾಂಡ್ ಅಂದ್ರೆ ಏನು? ಒಂದು ಕೊಳ, ನೀರಿರ್ತಕ್ಕಂಥ ಒಂದು ಕೊಳದ ಹತ್ರ ಏನು ಬರುತ್ತಾ? ಎಲ್ಲಿ ಬರ್ತದ? ಟೋಟೋ ಬರ್ತದ. ಆ್ಯಂಡ್ ಥ್ರೂ ದ ನೆಟ್. ಇದೇನು ಕೈಯಲ್ಲಿ ಜಾಳಿಗೆನ ತಂದಿರ್ತದಲ್ಲ, ಅಂದರೆ ಬಲೆಯನ್ನು, ಮೀನನ್ನು ಹಿಡಿಲಿಕ್ಕೆ ಆ ನೆಟ್ಟನ್ನು ಅದು ಹರಡುತ್ತದೆ. ಥ್ರೂ ಎಸೆಯುತ್ತದೆ, ನೀರಿಗೆ ಹಾಕ್ತದ. ಥ್ರೂ ಅಂದ್ರೇನು? ಎಸೆಯುವುದು. THREW. ಥ್ರೂ ಅಂದ್ರೆ ಎಸೆಯುವುದು. ನೀರಿಗೆ ಅದನ್ನು ಹಾಕ್ತದ. ನೀರಿಗೆ ಅದನ್ನು ಹಾಕಿ ಈ ಸ್ಯಾಟ್ ವಿತ್ ಹಿಸ್ ನೆಟ್. ಅದನ್ನು ಹಾಕಿ ಏನು ಮಾಡ್ತದ? ಅದು ಕುಳಿತುಕೊಳ್ಳುತ್ತದೆ. ಮೀನು ಆ ಬಲೆಯಲ್ಲಿ ಬಂದು ಸಿಲುಕ್ಲಿ ಅಂಥೇಳಿ, ಅಂದರೆ ಅದರೊಳಗೆ ಸಿಕ್ಕೋಲಿ ಅಂಥೇಳಿ ಏನು ಮಾಡ್ತದ? ಅದು ಕುಳಿತುಕೊಳ್ಳುತ್ತದ. ನೋಡಿ, ಇಲ್ಲಿ ಏನು ಮಾಡಿದೆ? ಆ ಬಲೆಯನ್ನು ಹರಡಿ ಸುಮ್ಮನೆ ನೋಡ್ತಾ ಕುಳಿತುಕೊಂಡಿದೆ. ವಾಟ್ ಈಸ್ ಇನ್ ದ ನೆಟ್? ನೋಡಿ, ಆಗ ಅವಾಗ ಏನೋ ಬಲೆಯಲ್ಲಿ ಸಿಕ್ಕೊಂಡಂಗೆ ಆಯ್ತು. ಅದಕ್ಕೆ ಸಿಕ್ಕೊಂಡಂಗಾದಾಗ ಬಲೆಯನ್ನು ಹರಡಿ ಹೀಗೆ ಚಿಂತೆ ಮಾಡ್ತಾ ಕುಳಿತುಕೊಂಡಿತ್ತದು. ಟೋಟೋ ಕ್ಯಾಟ್ ಸ್ಯಾಟ್ ವಿತ್ ಹಿಸ್ ನೆಟ್. He sat what is in the net. ನೋಡಿ, ಇಲ್ಲಿ ಹರಡಿರುವಂತಹ ಒಂದು ನೆಟ್ ಅನ್ನ ನೋಡ್ತಾ ಅದು ಕುಳಿತುಕೊಂಡಿದೆ. ನೀರಿನಲ್ಲಿ ಹಾಕಿ, ಬಲೆಯನ್ನು ನೀರಿಗೆ ಹಾಕಿ ಕುಳಿತುಕೊಂಡಿದೆ. ಐ ಗಾಟ್ ಸಮಥಿಂಗ್. He pulled and pulled and pulled. Guess what came out? ನೋಡಿ, ಅದು ನೀರಿಗೆ ಹಾಕಿರ್ತಕ್ಕಂತಹ ಬಲೆಯನ್ನು ನೋಡಿದಾಗ ಅದಕ್ಕೆ ಏನೋ ಅದ ಬಲೆಯಲ್ಲಿ ನೋಡ್ತಾ ಕುಳಿತಿತ್ತದು. ಮೀನು ಬಂದು ಬೀಳಲಿ ಅಂತ. ಆಗ ಅದನ್ನು ನೋಡಿದಾಗ ಅದು ಏನೋ ಸಿಕ್ಕಂತಾಯ್ತು. ಆಗಕ್ಕೆ ಅದಕ್ಕೆ ಖುಷಿ ಆಯಿತು. ಐ ಗಾಟ್ ಸಮಥಿಂಗ್. ನನಗೆ
ಏನೋ ಸಿಕ್ಕಿತು ಅಂತ ಖುಷಿ ಆಯ್ತದು. ಖುಷಿಯಾಗಿ ಹಿ ಫುಲ್ಡ್ ಅಂದರೆ PULLED ಫುಲ್ಡ್ ಅಂದರೆ ಎಳೆಯುವುದು. ಅಂದರೆ ಅದು ಜಗ್ಗಿತು, ಆ ಬಲೆಯನ್ನು ಜೋರಾಗಿ ಜಗ್ತು ಜೋರಾಗಿ ಜಗ್ತಾ ಬಂತು. ಗ್ಯಾಸ್ ವಾಟ್ ಕೇಮ್ ಔಟ್? ಜೋರಾಗಿ ಜಗ್ಗಿದಾಗ ಅದರಲ್ಲಿ ಮೀನುಗಳಿದ್ವಾ? ಏನಿರ್ಬಹುದು? ಬಹಳಷ್ಟು ಮೀನುಗಳು ಬಂದಿರಬಹುದಾ ಅದರಲ್ಲಿ? ನೋಡೋಣ. ಟೋಟೋ ಕ್ಯಾಟ್ಗೆ ಏನು ಸಿಕ್ಕಿತು? ಓ ನೋ, ನಾಟ್ ಎ ಬಿಗ್ ಫಿಶ್ ಬಟ್ ಎ ಬಿಗ್ ಸ್ಯಾಕ್. ನೋಡಿ, ಓ ಅದು ಬಲೆಯನ್ನು ತೆಗೆದು ಬಿಚ್ಚಿ ಹೊರಗಡೆ ನೋಡಿದಾಗ ಅದರಲ್ಲಿ ದೊಡ್ಡ ಮೀನು ಇರ್ತದ. ಬಿಗ್ ಅಂದರೆ ದೊಡ್ಡ, BIG ಬಿಗ್ ಅಂದ್ರೇನು? ದೊಡ್ಡ. ಫಿಶ್ ಅಂದರೆ ಮೀನು. ದೊಡ್ಡ ಮೀನಿತ್ತಾ? ಇಲ್ಲ. ಆದರೆ ಬಟ್ ಅಂದ್ರೇನು? ಆದರೆ ಬಿಗ್ ಸ್ಯಾಕ್ ಅಂದರೆ ಚೀಲ, ಗೋಣಿ ಚೀಲ ಇರ್ತಾವಲ್ಲ, ದೊಡ್ಡ ಅಕ್ಕಿ ಚೀಲ, ಗೋಧಿ ಚೀಲ ಇರ್ತಾವಲ್ಲ, ಆ ರೀತಿ ಒಂದು ದೊಡ್ಡ ಚೀಲ ಆ ಒಂದು ಬಲೆಯಲ್ಲಿ ಸಿಕ್ಕೊಂಡಿತ್ತು. ವಾಟ್ ವಾಸ್ ಇನ್ ದ ಸ್ಯಾಕ್? ಆ ಒಂದು ಬಲೆಯಲ್ಲಿ, ಆ ಚೀಲದಲ್ಲಿ ಏನಿತ್ತು? ಆ ಬಲೆಯಲ್ಲಿ ಚೀಲ ಸಿಕ್ತು. ಆ ಚೀಲದಲ್ಲಿ ಏನಿತ್ತು ಅಂದರೆ ಎ ಪಾಟ್ ಆ್ಯಂಡ್ ಎ ಪ್ಯಾನ್, 10 pins ಇನ್ ಎ ಟಿನ್ ಆ್ಯಂಡ್ 2 pens ಇನ್ ಎ ಬೇನ್. ನೋಡಿ, ಇಷ್ಟೆಲ್ಲ ಆ ಚೀಲದಲ್ಲಿದ್ವು. ಏನೇನು ಹೇಳಿ? ಪಾಟ್, ಒಂದು ಪಾಟ್ ಇತ್ತು, ಅಂದರೆ ನಾವು ಗಿಡಗಳನ್ನು ಅಂದರೆ ನೀರು ತುಂಬ್ತೀವಲ್ಲ ಮಡಿಕೆ, ಆ ಪಾಟ್ ಇತ್ತು. ಒಂದು ಪ್ಯಾನ್ ಇತ್ತು, ಪ್ಯಾನ್ ಕಾಣಿಸ್ತಾ ಇದೆಯಾ? ಪ್ಯಾನ್ ಇತ್ತು. ಹಾಗೆ 10 pins ಇದ್ವು, ಪಿನ್ನು, ಮೊಳೆಗಳು ಅಂತೀವಲ್ಲ ನಾವು, ಮೊಳೆ ಗೋಡೆ ಮೇಲೆ ಹೊಡಿತೀವಲ್ಲ, ಆ ಪಿನ್ಸ್ ಇದ್ವು ಒಂದು ಡಬ್ಬಿಯಲ್ಲಿ. ಹಾಗೆ 2 pens ಇದ್ವು. ಇಲ್ಲಿ ನೋಡಿ, ಇಲ್ಲಿ 2 ಪೆನ್ಗಳು ಕಾಣ್ತಾ ಇದೆಯಲ್ಲ, ಪೆನ್ನು ನೀವು ಬರೀತೀರಲ್ಲ, ಆ ಪೆನ್ಗಳು ಒಂದು ಡಬ್ಬಿಯಲ್ಲಿ ಇದ್ವು. ಇದೆಲ್ಲ ಈ ಚೀಲದಲ್ಲಿ ಕಟ್ಟಿ ಆ ಒಂದು ಇದಕ್ಕೆ ಹಾಕಿದ್ರು, ಅವರು ಪಾಂಡ್ಗೆ ಹಾಕಿದ್ರು ಯಾರೋ ಜನ. ಆ ಪಾಂಡ್ ಏನು ಮಾಡಿಬಿಡ್ತು, ಈ ಒಂದು ಸ್ಯಾಕ್ನಲ್ಲಿರುವಂಥ ಒಂದು ಆ ಪಾಂಡಲ್ಲಿರುವಂಥ ಈ ಒಂದು ಸ್ಯಾಕ್ ಅಂದರೆ ಚೀಲ. ಈ ಚೀಲ ಯಾರಿಗೆ ಸಿಕ್ತು? ನಮ್ಮ ಟೋಟೋಗೆ ಸಿಕ್ತು. ಟೋಟೋ ಹಾಕಿರುವಂತಹ ಬಲೆಯಲ್ಲಿ ಎ ಬಿಗ್ ಸ್ಯಾಕ್. ಏನು ಸಿಕ್ಕಿತು? ಅ ಬಿಗ್ ಸ್ಯಾಕ್. ಆದರೆ ಒಂದು ಫಿಶ್ ಕೂಡ ಅದರಲ್ಲಿ ಇರಲಿಲ್ಲ. ಓ ನೋ, ನಾಟ್ ಎ ಬಿಗ್ ಫಿಶ್ ಅಂತ ಅದಕ್ಕೆ ಬೇಜಾರಾಗ್ತದ. ಅರ್ಥ ಆಯ್ತಾ ಮಕ್ಕಳೇ? ಆ ಟೋಟೋಗೆ ಸಿಕ್ಕಿರುವಂಥದ್ದು ಏನು? ಬಿಗ್ ಸ್ಯಾಕ್ ಅಂದರೆ ಒಂದು ದೊಡ್ಡ ಚೀಲ ಸಿಕ್ತು. ಆದರೆ ಆ ಚೀಲದಲ್ಲಿ ಏನಿತ್ತಪ್ಪ ಅಂದರೆ ಇದೆಲ್ಲ ಇತ್ತು. ಏನೇನು? ಪಾಟ್, ಪ್ಯಾನ್, ಪಿನ್ಸ್, ಪೆನ್, ಟಿನ್, ಬಿನ್ ಇವೆಲ್ಲ ಇದ್ವು ಅಲ್ವಾ? ಅದಕ್ಕೆ ಆಗೇನಾಯಿತು? ಟೋಟೋಗೆ ಬೇಜಾರಾಯಿತು. ಅರ್ಥ ಆಯ್ತಾ? ಟೋಟೋಗೆ ಒಂದು ಫಿಶ್ ಕೂಡ ಸಿಗಲಿಲ್ಲ. ಈ ಸ್ಟೋರಿ ಇಲ್ಲಿಗೆ ಮುಗೀತು. ಬೇಜಾರಾಗಿ ಅದು ಕುಳಿತುಕೊಂಡಿತು. ಗೊತ್ತಾಯ್ತಾ? ಇದೇ ಸ್ಟೋರಿಯನ್ನು ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಚಿತ್ರಗಳನ್ನ ಕೊಟ್ಟಿದ್ದಾರಲ್ವಾ? ಈಗ ಆ ಚಿತ್ರಗಳನ್ನು ನೀವು ಗುರುತಿಸಿ ಶಬ್ದಗಳನ್ನು ಹೇಳ್ತೀರಾ? ನೋಡೋಣ. ಒನ್ ಡೇ ಟೋಟೋ ಸಾ ಎ ವೆಂಡರ್. ವೆಂಡರ್ ಅಂದರೆ ಮಾರಾಟಗಾರ, ಹೌದಲ್ವಾ? ಇಲ್ಲಿ ಕಾಣಿಸ್ತಾ ಇದ್ದಾನೆ. ಹೂ ಕೇಮ್ ಟು ಸೆಲ್ ಫಿಶ್. ಏನಿವು? ಫಿಶ್, ಹೌದಲ್ವಾ? ಟೋಟೋ ಕ್ಯಾಟ್. ಯಾವ ಚಿತ್ರ ಇದೆ ಇಲ್ಲಿ? ಕ್ಯಾಟ್ನ ಚಿತ್ರ ಇದೆ. ಟೋಟೋ ಕ್ಯಾಟ್ ಆಲ್ಸೋ ವಾಂಟೆಡ್ ಟು ಸೆಲ್ fish. You have to catch the fish first. The vendor laughed. Toto cat put on his cap. He took a net and a can and went to catch fish. He went to the pond and threw the net into the water. He sat with his net and catch a fish. Ah, I got something. He pulled and pulled. Guess what came out? Oh no, not a big fish, but a big ಸ್ಯಾಕ್. ಸ್ಯಾಕ್ ಅಂದರೆ ಕಾಣಿಸ್ತಾ ಇದೆಯಾ ಮಕ್ಕಳೇ ನಿಮಗೆ ಇಲ್ಲಿ? ಸ್ಯಾಕ್ ಅಂದರೆ ಚೀಲ, ಹೌದಲ್ವಾ? ವಾಟ್ ವಾಸ್ ಇನ್ ದ ಸ್ಯಾಕ್? ಎ ಪಾಟ್. ನೋಡಿ, ಎ ಪಾಟ್ ಆ್ಯಂಡ್ ಎ ಪ್ಯಾನ್.
10 pins in a tin, ಡಬ್ಬಿಯಲ್ಲಿ, and 2 pens in a bin. ಡಬ್ಬಿಯಲ್ಲಿ ಏನು ಕಾಣಿಸ್ತಾ ಇದೆ? 2 ಪೆನ್ಗಳು ಸಿಕ್ಕಿವೆ. ಒಟ್ಟಾಗಿ ಒಂದು ಬಿಗ್ ಸ್ಯಾಕ್ನಲ್ಲಿ ಏನಿದೆ? ಇಷ್ಟೆಲ್ಲ ವಸ್ತುಗಳು ಇವೆ. ಅರ್ಥ ಆಯ್ತಾ? ಟೋಟೋ ಗೋಸ್ ಫಿಶಿಂಗ್. ಈ ಒಂದು ಸ್ಟೋರಿ ಇಲ್ಲಿಗೆ ಮುಗಿಯಿತು. ಈ ರೀತಿಯಾಗಿ ಆ ಚಿತ್ರ ಬಂದಲ್ಲಿ ಅದಕ್ಕೇನಂತಾರೆ ಎನ್ನುವಂಥ ಶಬ್ದವನ್ನ ನಾವು ರೀಡಿಂಗ್ ಬುಕ್ನಲ್ಲಿ ಯಾವ ರೀತಿ ಸ್ಟೋರಿಯನ್ನು ತಿಳ್ಕೊಂಡಿವಲ್ವಾ, ಅಲ್ಲಿ ಬಳಸಿರುವಂತಹ ಪದಗಳನ್ನೇ ನಾವಿಲ್ಲಿ ಚಿತ್ರವನ್ನು ನೋಡಿ ಆ ಶಬ್ದವನ್ನು ಅಲ್ಲಿ ಬರಿಬೇಕು. ಅರ್ಥ ಆಯ್ತಾ ಮಕ್ಕಳೇ? ಈ ರೀತಿಯಾಗಿ ಸ್ಟೋರಿಯನ್ನು ನಾವು ಕಂಪ್ಲೀಟ್ ಮಾಡಬೇಕು. ಇಲ್ಲಿ ಚಿತ್ರ ತೆಗೆಯೋದಿಲ್ಲ, ಹೌದಲ್ವಾ? ಚಿತ್ರದ ಬದಲಾಗಿ ಆ ಪದವನ್ನೇ ಅಲ್ಲಿ ಆ ಚಿತ್ರಕ್ಕೆ ಹೇಳುವಂಥ ಪದವನ್ನೇ ನಾವು ಬರಿಬೇಕು. ಈ ಸ್ಟೋರಿ ಎಲ್ಲರಿಗೂ ಇಷ್ಟ ಆಯಿತು ಅಲ್ವಾ? ಸ್ಟೋರಿ ಅರ್ಥನೂ ಆಯ್ತಲ್ವಾ ಮಕ್ಕಳೇ? ಹಾಗೆಯೇ ಈ ರೀಡಿಂಗ್ ಬುಕ್ನ ಕೊನೆಯಲ್ಲಿ ಬರುವಂತಹ ಈ ಒಂದು ಸ್ಟೋರಿ ಮುಕ್ತಾಯವಾದ ಮೇಲೆ ಬರುವಂತಹ ಒಂದು ಅನೇಕ ಕೀವರ್ಡ್ಸ್ಗಳಿವೆ. ಆ ಕೀವರ್ಡ್ಸ್ಗಳನ್ನು ಹಾಗೆಯೇ ಸೈಟ್ ವರ್ಡ್ಸ್ಗಳನ್ನು ಈಗ ನಾನು ಹೇಳ್ತಾ ಹೋಗ್ತೇನೆ, ನೀವೆಲ್ಲರೂ ಕೂಡ ಗಮನಿಸಿ. ನೋಡಿ, ಕೀವರ್ಡ್ಸ್: ಕ್ಯಾಚ್, ಪ್ಯಾನ್, ಸಾ, ಫಿಶ್, ಪಾಂಡ್, ಸೆಲ್, ಲಾಫ್ಡ್, ಪುಲ್ಡ್, ಟಿನ್, ನೆಟ್, ಸ್ಯಾಕ್, ವೆಂಡರ್. ಹಾಗೆ ಸೈಟ್ ವರ್ಡ್ಸ್ಗಳಿವೆ: ಆ್ಯಂಡ್, ವಾಟ್, ವಿತ್, ಹೀಸ್, ಹೂ. ಅರ್ಥ ಆಯ್ತಾ ಮಕ್ಕಳೇ? ಈ ರೀತಿಯಾಗಿ ಟೋಟೋ ಗೋಸ್ ಫಿಶಿಂಗ್ ಅನ್ನುವಂಥ ಸ್ಟೋರಿಯನ್ನು ನಾವು ಇದುವರೆಗೂ ಪೂರ್ತಿಯಾಗಿ ತಿಳಿದುಕೊಂಡಿದ್ದೇವೆ. ಎಲ್ಲರೂ ಕೂಡ ವಿಡಿಯೋನ ಪೂರ್ತಿಯಾಗಿ ನೋಡಿ ಟೋಟೋ ಗೋಸ್ ಫಿಶಿಂಗ್ ಅನ್ನುವಂಥ ಒಂದು ಈ ಸ್ಟೋರಿಯನ್ನು ಪೂರ್ತಿಯಾಗಿ ಕೇಳಿ ಅರ್ಥೈಸಿಕೊಳ್ಳಿರಿ. ಹಾಗೆ ಮಧ್ಯದಲ್ಲಿ ನಾನು ಹೇಳುವಂಥ ಪ್ರತಿಯೊಂದು ಪದಗಳ ಅರ್ಥಗಳನ್ನು ಕೂಡ ಗಮನಿಸಿ ಮಕ್ಕಳೇ. ಎಲ್ಲರೂ ಕೂಡ ಪದಗಳ ಅರ್ಥಗಳನ್ನು ಬರೆದುಕೊಂಡ್ರೆ ಒಳ್ಳೆಯದು. ಹಾಗೆ ಸ್ಪೆಲ್ಲಿಂಗ್ಗಳ ಕಡೆಯೂ ಕೂಡ ಗಮನ ಕೊಡಿ. ಯಾರು ಕೂಡ ಸ್ಪೆಲ್ಲಿಂಗ್ಗಳನ್ನ ಮಿಸ್ಟೇಕ್ ಮಾಡಬೇಡಿ. ಗಮನವಿಟ್ಟು ಪೂರ್ತಿ ಸ್ಟೋರಿಯನ್ನು ಕೇಳಿರಿ, ಹಾಗೆಯೇ ಸ್ಟೋರಿಯನ್ನು ಅರ್ಥೈಸಿಕೊಳ್ಳಿರಿ. ಎಲ್ಲರಿಗೂ ತುಂಬ ಧನ್ಯವಾದಗಳು. ಈ ಸ್ಟೋರಿ ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ನಮ್ಮ ವಿಡಿಯೋಗಳನ್ನ ಹೆಚ್ಚು ಶೇರ್ ಮಾಡಿ. ಹಾಗೆ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೀವು ಕೊಡುವಂಥ ಒಂದು ಲೈಕ್, ಕಮೆಂಟ್ ಇವೆಲ್ಲವುಗಳು ಕೂಡ ನಮಗೆ ಪ್ರೋತ್ಸಾಹದಾಯಕವಾಗಿರುತ್ತವೆ. ಎಲ್ಲರಿಗೂ ತುಂಬ ಧನ್ಯವಾದಗಳು.